ನವಂಬರ್ 15ನೇ ತಾರೀಕು ಮಕ್ಕಳ ದಿನಾಚರಣೆ 14ನೇ ತಾರೀಕು ನವಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿನ್ನೆ ಚರ್ಚೆ ಮಾಡಿದ್ವಿ. ನಿನ್ನೆ ಅಲ್ಲ ಮೊನ್ನೆ ಮಾಡಿದಾಗ ನಾನು ಫಾರ್ ದ ಫಸ್ಟ್ ಟೈಮ್, ಯಾಕೆಂದರೆ ಯೂಶಲಿ ಮಕ್ಕಳ ದಿನಾಚರಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಯೂಶಲಿ ಅಂಥ ದೊಡ್ಡ ಕಾರ್ಯಕ್ರಮ ಇರೋದಿಲ್ಲ. ಆದರೆ ಇತಿಹಾಸದಲ್ಲೇ, ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನಾಗ್ತದೆ, ಬೇರೆ ಕಡೆಗೆಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಇಡ್ತಾರೆ. SDMC ಅವರು ಏನು ಮಾಡ್ತಾರೆ ಅದೆಲ್ಲದೂ ಕೂಡ, ಮತ್ತು ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸಿದಾಗ ಕೆಲವು ಸತಿ ತಂದೆ ತಾಯಿಯವ್ರಿಗೂ ಕೂಡ ಆ ವಿವೇಚನೆ ಕೆಲವು ಸತಿ ಕಮ್ಮಿ ಇರ್ತದೆ, ಕೆಲವ್ರಿಗೆ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಆಸೆ ಅವರಿಗೆ ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ ಏನು ಅಂಥೇಳಿ. ಅದಕ್ಕೆ ಅವತ್ತು ನಾವು ಮೆಗಾ PTM ಅಂಥೇಳಿ ನಾವು ಮಾಡ್ತಾಯಿದ್ವಿ. ಅಂದರೆ 57 ಲಕ್ಷ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಎರಡು ಶಾಲೆಯಲ್ಲೂ ಕೂಡ. ಬೇರೆಯವರಂತೂ ರೆಗ್ಯುಲರಾಗಿ ಮಾಡ್ತಾರೆ ಪ್ರೈವೇಟ್ ಶಾಲೆಯಲ್ಲಿ, ಯಾಕೆಂದರೆ ಅವ್ರಿಗೆ ಆ ಅನುಭವ ಮಾಡ್ಕೊಂಡು ಬಂದಿದ್ದಾರೆ. ನಾವು ಈ ಸತಿ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಮೆಗಾ PTMನ ತಂದೆ ತಾಯಿಯವರು, ಶಿಕ್ಷಕರು ಮತ್ತು SDMC ಅವರು ಎಲ್ಲರೂ ಸೇರಿ, ಅವ್ರು ಎಷ್ಟೇ ಮಕ್ಕಳಿರಿ ಅವರು ಆ ಶಾಲೆಯಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಬರಬೇಕು, ಕಂಪಲ್ಸರಿಯಾಗಿ ಮೀಟಿಂಗ್ ಮಾಡಬೇಕು. ಆ ಮೀಟಿಂಗ್ ಆದಮೇಲೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯೂ ಕೂಡ, ಯಾಕೆಂದರೆ ಬಂದ ಮೇಲೆ ಅದನ್ನು ಆದಷ್ಟು ಅವರಿಗೆ ತೊಂದರೆ ಆಗಬಾರ್ದು, ಸಮಯನ ತಗೊಂಡು ಬರಬೇಕು. ಯಾಕೆಂದರೆ ಚರ್ಚೆ ಅಲ್ಲಿ ಮಾಡಿದಾಗ ಮತ್ತು ಸರ್ಕಾರದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದು ಎಷ್ಟೋ ಮಾಹಿತಿ ಕೆಲವು ಸತಿ ತಂದೆ ತಾಯಿಯವ್ರಿಗೆ ಇರೋದಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಆಮೇಲೆ ನಮ್ಮ ಮಕ್ಕಳು ಯಾವ ರೀತಿ ಓದ್ತಾರೆ ಅಂತ ಟೀಚರ್ಸಿಗೆ ಮಾತಾಡಿದಾಗ ಮನೆಯಲ್ಲಿ ಯಾವ ರೀತಿ ನಾವು ವ್ಯವಸ್ಥೆಯನ್ನು ಮಕ್ಕಳಿಗೆ ಸಹಕಾರ ಮಾಡಬೇಕು ಅಂತೇಳಿ ಪೋಷಕರು ಕೂಡ, ಅದಕ್ಕೆ ನಾನು ಇಲಾಖಾ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿ ಮಾಡಿದ್ದೀನಿ. ಯಾವ ರೀತಿ ನಾವು ಅವರಿಗೆ ಡೈರೆಕ್ಷನ್ ಕೊಡಬೇಕು. ಈಗ ಒಂದು ಕೇಳಿದರು ಊಟದ ಏನೋ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ವ್ಯವಸ್ಥೆ ಆಗಿದೆ, ಒಂದೇ ಶಾಲೆಯಲ್ಲಿ, ಎಲ್ಲ ಕಡೆಯೂ ಅಲ್ಲ. ಯಾಕೆಂದರೆ ನಾವು ಇವತ್ತವರೆಗೂ ಕೂಡ ಯಾವುದೇ ಥರದ ಊಟದಲ್ಲಿ ಕಂಪ್ಲೇಂಟ್ ಬಂದಿಲ್ಲ. ಇಂಥ ಸಂದರ್ಭದಲ್ಲಿದ್ದಾಗ ಅದನ್ನು ಹೇಳ್ಕೋಬೋದು. ಮಕ್ಕಳು ಎಲ್ಲ ವಿಚಾರಗಳನ್ನು ಕೂಡ ಹೇಳಿದಾಗ ಕಲಿಕೆಗೂ ಕೂಡ ನಮ್ಮ ಕೊಡ್ತಕ್ಕಂಥ ಕಾರ್ಯಕ್ರಮ ಅದನ್ನು ಏನಾದ್ರು ತೊಗೊಂಡ್ರೆ ಅದು ಅರ್ಥಪೂರ್ಣವಾಗಿ ಅನುಷ್ಠಾನ ಆಗಲಿಕ್ಕೆ ಮತ್ತು ಒಂದು ಜವಾಬ್ದಾರಿ ಎಲ್ಲರಿಗೂ ಕೂಡ, ತಂದೆ ತಾಯಿಯವ್ರಿಗಿರ್ಬೋದು, ಮಕ್ಕಳಿಗಿರ್ಬೋದು ಮತ್ತು ಟೀಚರ್ಸಿಗೂ ಹಾಗೂ SDMC ಅವ್ರಿಗೆ ಇರೋದ್ರಿಂದ ಇದು ಫಾರ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಆಗ್ತಾಯಿದೆ. ಇದು ಒಳ್ಳೆ ಕಾರ್ಯಕ್ರಮ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಅದು ಎಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಅವರ ಆಫೀಸರ್ಸ್ ಜೊತೆಗೆ CMO ಆಫೀಸಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ನಾವು ತಗೊಳ್ತೀವಿ.